2026-2027 రాష్ట్ర బడ్జెట్లో దళితుల జనాభా నిష్పత్తి మేరకు 24.1% నిధులను తప్పనిసరిగా కేటాయించాలని డిమాండ్ చేస్తూ కర్ణాటక దళిత సంఘర్షణ సమితి బళ్ళారి జిల్లా కమిటీ మంగళవారం పాత జిల్లా కలెక్టర్ కార్యాలయం ఎదుట నిరసన చేపట్టింది. జిల్లా కన్వీనర్ జి గోవర్ధన్ నేతృత్వంలో జరిగిన ఈ నిరసనలో ఆయన మాట్లాడుతూ నిధుల దుర్వినియోగాన్ని అరికట్టేందుకు ఎస్సీ ఎస్పీ టీఎస్పీ చట్టంలోని సెక్షన్ 7(c)ను రద్దు చేయాలని, దళితుల న్యాయబద్ధమైన అనేక డిమాండ్లకు ప్రభుత్వం తగిన న్యాయం చేయాలని కోరారు. నిరసన అనంతరం జిల్లా కలెక్టర్ ద్వారా ముఖ్యమంత్రి సిద్ధరామయ్యకు రాసిన వినతి పత్రాన్ని అదనపు జిల్లా కలెక్టర్ మహ్మద్ జుబైర్ కు అందజేశారు. ఈ కార్యక్రమంలో జిల్లా నాయకులు ఏకే నాగరాజు, ఫోటోరాజు, డిఏ నటరాజు, వెంకటేశు, శంకరప్ప, ప్రహ్లాదు, దేవపుత్ర తదితరులు పాల్గొన్నారు. ಸ್ಥಾಪಿತ ಸಂಘಟನೆ ಈ ದಿನ ರಾಜ್ಯ ಸಮಿತಿಯ ಆದೇಶದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲಾ ಸಮಿತಿ ಕೂಡ ಏನು ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಈ ಸದರಿ 2026-27 ಸಾಲಿನ ಏನು ಬಜೆಟ್ ಏನು ತಯಾರಿ ನಡೀತಾ ಇದೆ, ಕರ್ನಾಟಕ ಸರ್ಕಾರ ತಯಾರಿ ನಡೆಸಿರೋದ್ರಿಂದ ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ಹಲವಾರು ಬೇಡಿಕೆಗಳನ್ನು ಈ ದಿನ ರಾಜ್ಯ ಸಮಿತಿ ಇಟ್ಕೊಂಡು ಏಕಕಾಲದಲ್ಲಿ DC ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ರಾಜ್ಯ ಸಮಿತಿ ಆದೇಶದಂತೆ ಈ ದಿನ ಕೂಡ ನಾವು ಬಳ್ಳಾರಿ ಜಿಲ್ಲೆಯಿಂದ ಒಂದು ಪ್ರತಿಭಟನೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ವಿ. ಮನವಿಯಲ್ಲಿರ್ತಕ್ಕಂಥ ಅಂಶಗಳಂತಂದರೆ 2026-27 ಬಜೆಟ್ನಲ್ಲಿ ದಲಿತರ ಜನಸಂಖ್ಯೆಯ ಅನುಗುಣವಾಗಿ 24.1% ಅನುದಾನ ಮೀಸಲಿರಿಸಿ ಹಣ ದುರ್ಬಳಕೆ ತಡೆಯಲು SCP ಮತ್ತು TSP ಕಾಯ್ದೆ ಸೆಕ್ಷನ್ 7(c) ರದ್ದುಪಡಿಸಿದಂತೆ ಹಾಗೂ ನ್ಯಾಯಸಮ್ಮತವಾದ ಈ ಕೆಳಕಂಡ ಬೇಡಿಕೆಗಳನ್ನು ಸೂಕ್ತ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮನವಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳಾಗಿರ್ತಕ್ಕಂಥ ಏಕೆ ನಾಗರಾಜ್ ಜಿಲ್ಲಾ ಸಂಘಟನಾ ಸಂಚಾಲಕರು, ಮತ್ತು ಫೋಟೋರಾಜ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರು, ನಟರಾಜ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರು, ಹಾಗೂ ನಮ್ಮ ವನ್ನೇಶ್ ಅವರು ನಗರ ಸಂಚಾಲಕರು, ಮತ್ತು ಸೋಮಪ್ಪ ಕೊಳಗಲ್ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿ ಮುಖಂಡರು, ಹಲವಾರು ನಮ್ಮ ಶಂಕರಪ್ಪ ಮತ್ತು ಪ್ರಹ್ಲಾದ, ನಮ್ಮ ದೇವಪುತ್ರ ಸಿದ್ದಮ್ಮನಹಳ್ಳಿ, ಗಾದಿಂಗಪ್ಪ ಕುರುಗೋಡು, ಶಂಕರಪ್ಪ, ಹುರುಳಿ, ಇನ್ನೂ ಹಲವಾರು ನಮ್ಮ ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳು ಸೇರಿಕೊಂಡು ಇವತ್ತು ನಾವು ಈ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮಾನ್ಯ ಸಹಾಯಕ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮೊಹಮ್ಮದ್ ಜುಬೇರ್ ಸರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಅವರು ತಕ್ಷಣ